ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಇವತ್ತು ಶಾರ್ಟ್ ರೀಡಿಂಗು ನೋಡೋಣ. ಏನು ಬ್ಲೆಸ್ಸಿಂಗ್ಸ್ ಇದೆ ದೇವ್ರದ್ದು ಅಂತ. ಅಂದರೆ ನೀವು ನಂಬಿರೋ ದೇವರು, ದೇವತೆಗಳು, ಆಮ್, ಗುರು ಗುರುಗಳು ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ, ಏನು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ, ಜೊತೆಗೆ ಇನ್ನೇನಾದರೂ ಚೇತಾವಣಿ ಏನು ಕೊಡ್ತಾರೆ. ಓಕೆನಾ, ನೋಡೋಣ. ಒಂದು 4-5 ಕಾರ್ಡ್ ತೆಗಿತಾ ಹೋಗ್ತೀನಿ. ಓಕೆ, ನೋಡಿ 2 ಕಾರ್ಡ್ ಬಂತು, ಹಾಗೆ ಓದ್ತಾ ಇದ್ದೀನಿ. ಸೊ ದ ಫೂಲ್ ಅಂತ ಬಂದಿದೆ. ಡು ನಾಟ್ ಬಿ ಫೂಲ್ಡ್ ಬೈ ಫಾಲ್ಸ್ ಗುರೂಸ್. ಓ ಮೈ ಗಾಡ್, ಟ್ರಸ್ಟ್ ಇನ್ ಬಾಬಾ. ಓಕೆ, ಸೊ ಇಲ್ಲಿ ಯಾರೋ ಓಕೆ, ಇದನ್ನೇನು ನಾನು ಹೇಳಬೇಕಾಗಿಲ್ಲ ಮತ್ತೆ. ಸೊ ಗುರುಗಳು ಅಂತ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಯಾರು, ಆಯಿತಾ? ಸೊ ಅಂಥವ್ರನ್ನ ನಂಬಬೇಡಿ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ, ಫಸ್ಟ್ ಕಾರ್ಡು. ನೆಕ್ಸ್ಟು ಹೋಮ್. ದ ಹೋಮ್ ಅಂತ ಬಂತು. ಯುವರ್ ಹೋಮ್ ಶುಡ್ ಬಿ ಎ ಪ್ಲೇಸ್ ಆಫ್ ರೆಸ್ಟ್ ವಿತ್ ಪಾಸಿಟಿವ್ ಎನರ್ಜಿ. ಸೊ ನಿಮ್ಮ ಮನೆ ಅಂತಂದರೆ ಹೇಗಿರಬೇಕು? ಪಾಸಿಟಿವಿಟಿ ತುಂಬಿರಬೇಕು. ಯಾವಾಗಲೂ ಎಲ್ಲಾದರೂ ಆಚೆ ಕಡೆ ಹೋಗ್ತೀವಿ, ಓಕೆ, ಒಂದು ಬೆಳಗ್ಗೆ ಆಯಿತು ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ ಅಂತಂದಾಗ ಮನೆ ಅಂದ ತಕ್ಷಣ ಮನೆ ಕಡೆ ಓಡ್ ಬರಬೇಕು ಅಂತ ಅನ್ನಿಸ್ಬೇಕು. ಶುಡ್ ಬಿ ಅ ಪ್ಲೇಸ್ ಆಫ್ ರೆಸ್ಟ್. ಒಂಥರ ಶಾಂತಿ, ನೆಮ್ಮದಿ ಎಲ್ಲ ಸಿಗೋ ಥರ ಇರಬೇಕು ಮನೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಮನೆಗೆ ಬಂದ ತಕ್ಷಣ ಜಗಳ, ಕದನ, ಬೇಜಾರು ಆ ಥರ ಎಲ್ಲ ಆಯ್ತು ಅಂತಂದರೆ ಮನೆಯಿಂದ ಫಸ್ಟ್ ಆಚೆ ಓಡೋಗ್ಬೇಕನ್ಸುತ್ತಲ್ವಾ? ಸೊ ಆ ಥರ ಒಂಥರ ಪಾಸಿಟಿವಿಟಿ ಇರಬೇಕು ಮನೆಯಲ್ಲಿ. ಸೊ ಆ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನೊಂದೇನು ಹೇಳ್ತಾ ಇದ್ದಾರೆ, ಸ್ವಲ್ಪ ಜನಕ್ಕೆ ಲೈಕ್ ನೀವು ಮನೆಯಲ್ಲಿ ಆದಷ್ಟು ಕ್ಲೀನ್ಸ್ ಮಾಡಿ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ನೀವು ಮನೆಯಲ್ಲಿ ಏನಾದರೂ ಲೈಕ್ ಓಕೆ, ಓಲ್ಡ್ ಹಳೆಯ ಬಟ್ಟೆಗಳು ಅಥವಾ ಖಾಲಿ ಬಾಕ್ಸ್ಗಳು ಆ ಥರದ್ದೆಲ್ಲ ಏನಾದ್ರು ಇದೆ ಅಂತಂದರೆ ಏನು ಹೇಳ್ತಾ ಇದ್ದಾರೆ, ಫಸ್ಟು ಅದನ್ನು ಆಚೆ ಹಾಕಬೇಕು. ಏಕೆಂದರೆ ಹೊಸ ಎನರ್ಜಿ ಬರಬೇಕು ಅಂತಂದರೆ, ಪಾಸಿಟಿವ್ ಎನರ್ಜಿ ಬರಬೇಕು ಅಂತಂದರೆ ಮನೆಯಲ್ಲಿರೋದು ಕ್ಲೀನಾಗಿ ಇಟ್ಕೊಳ್ಬೇಕು. ಮನೇನ ನೀಟಾಗಿರಬೇಕು. ಮನೆ ಡೈಲಿ ಕ್ಲೀನ್ ಮಾಡ್ತಾ ಇರಬೇಕು. ಅಲ್ಲಲ್ಲೇ ಶ್ಯಾಬಿಯಾಗಿ ಒಂಥರ ಗಲೀಜಾಗಿ ಇಟ್ಕೊಳ್ಬಾರ್ದು ಮನೇನ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಫಸ್ಟು ಪಾಸಿಟಿವಿಟಿ ಮನೇಲಿ ಬರಬೇಕು ಅಂತಂದರೆ ಮನೆಗೆ ನೀಟಾಗಿರಬೇಕು ಅಂತ. ಓಕೆ, ಆ್ಯಂಡ್ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂತಂದರೆ, ಆದಷ್ಟು ಮನೇನ ಕ್ಲೀನ್ ಮಾಡೋದು ಅಷ್ಟೇ ಅಲ್ಲ, ತುಂಬ ಜನ ಏನು ಮಾಡ್ತಾರೆ ಲೈಕ್ ಬಾತ್ರೂಮ್, ಓಕೆನಾ, ಆ ಥರ ಎಲ್ಲ ಲೈಕ್ ಕ್ಲೀನ್ ಮಾಡೋದಿಲ್ಲ ಅಂತಲೇ ತೋರಿಸ್ತಾ ಇದ್ದಾರೆ. ಲೈಕ್ ಅದು ನೀಟಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಸೊ ಆದಷ್ಟು ನೀಟಾದಷ್ಟು ಬರೀ ಮನೆ ಅಂತಂದರೆ ಬರೀ ಎಂಟ್ರೆನ್ಸ್ ಮಾತ್ರ ಕ್ಲೀನ್ ಮಾಡಿ ಇಟ್ಕೊಳ್ಳೋದಲ್ಲ. ಮನೆ ಮುಂದೆ ರಂಗೋಲಿ ಹಾಕಿ ಮಾಡಿಬಿಡ್ತು ಅಂತಾರೆ ಕ್ಲೀನ್ ಅಂತಲ್ಲ, ಮನೆ ಒಳಗೂ ಅಷ್ಟೇ ಸ್ವಚ್ಛತೆ ಇರಬೇಕು. ಬರೀ ಅಡುಗೆ ಮನೆ ಕ್ಲೀನ್ ಆಯಿತು ಅಂತ ಅಲ್ಲ, ಅದ್ರ ಜೊತೆಗೆ ಬಾತ್ರೂಮ್ ಕೂಡ ಕ್ಲೀನಾಗಿರಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಪಾಸಿಟಿವ್ ಎನರ್ಜಿ ಬರಬೇಕು ಅಂತಂದರೆ, ಸೊ ಕ್ಲೀನ್ ಇತ್ತು ಅಂತಂದರೆ ಪಾಸಿಟಿವಿಟಿ ಬಂದೇ ಬರುತ್ತೆ ಅಂತ. ಓಕೆನಾ? ಓಕೆ, ವಾಟ್ ಎಲ್ಸ್ ಪಾಪ? ದ ಹೆಲ್ಪರ್. ಬಾಬಾ ವಿಲ್ ಹೆಲ್ಪ್ ಯು ಇನ್ ಯುವರ್ ಕರಿಯರ್. ಸೊ ನೀವು ಯಾರೋ ಇಲ್ಲಿ ಕಾಣ್ತಾ ಇರೋದು ಸೊ ತುಂಬ ಚಿಂತೆಯಲ್ಲಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಅಂದರೆ ಕರಿಯರ್ ರಿಲೇಟೆಡ್, ಅಂದರೆ ಕೆಲಸದಲ್ಲಿದ್ದೀರಾ. ಓಕೆ, ಸೊ ಕೆಲಸದಲ್ಲಿ ಇದ್ದೀರಾ ಸ್ವಲ್ಪ ಜನ, ಜೊತೆಗೆ ಅಷ್ಟು ಅಂದರೆ ಅಷ್ಟು ಖುಷಿ ಇಲ್ಲ ನಿಮಗೆ ಅಂತ ತೋರಿಸ್ತಾ ಇದ್ದಾರೆ ಸ್ವಲ್ಪ ಜನಕ್ಕೆ. ಸ್ವಲ್ಪ ಜನಕ್ಕೆ ಕೆಲಸ ಇಲ್ಲ. ಓಕೆನಾ? ಕೆಲಸ ಇಲ್ಲ, ಅದರಿಂದನೂ ಸ್ವಲ್ಪ ಬೇಜಾರಲ್ಲಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಸೊ ಬಾಬಾನ ನಂಬಿ ಖಂಡಿತ ಕೈ ಬಿಡೋದಿಲ್ಲ. ದಾರಿ ತೋರಿಸೋದು ಅವರೇ,
ಕೈ ಹಿಡಿದು ನಡೆಸೋದು ಅವರೇನೆ, ಆಯಿತಾ. ಬಾಬಾ ಅಂತ ನಾನು ಹೇಳ್ತಾ ಇದ್ದೀನಿ, ಇದು ಬಾಬಾ ಕಾರ್ಡ್ಸ್ ಆಗಿರೋದ್ರಿಂದ. ಸೊ ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಎಲ್ಲಿದೆ, ಯಾರಲ್ಲಿದೆ, ಅವರು ಖಂಡಿತ ನಿಮ್ಮ ಜೊತೆನೇ ಇರ್ತಾರೆ, ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಇವಾಗ ಈ ಕೆರಿಯರ್ ಕೆಲಸದ ವಿಷಯದಲ್ಲಿ ಅಂತಲೇ ಹೇಳಿರೋದ್ರಿಂದ, ಸೊ ಅಕಸ್ಮಾತ್ ಕೆಲಸ ಇಲ್ಲ ಆ ಥರ ಅಂತಂದರೆ ಯೋಚನೆ ಮಾಡಬೇಡಿ, ಖಂಡಿತ ದೇವರು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕೆಲಸದಲ್ಲಿ ಇದ್ದು ಏನಾದ್ರು ತೊಂದರೆ ಆಗ್ತಾ ಇದೆ ಅಂದರೆ ಅಲ್ಲೂ ಕೂಡ ಖಂಡಿತ ಸಹಾಯ ಮಾಡ್ತಾರೆ, ಖಂಡಿತ ಮಾಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಬಾಬಾ ಇಸ್ ದ ಹೆಲ್ಪರ್ ಅಂತಲೇ ಬಂದಿರೋದು, ಸರಿನಾ. ಇನ್ನೊಂದೆರಡು ಕಾರ್ಡ್ ನೋಡೋಣ ಏನು ಹೇಳ್ತಾರೆ ಬಾಬಾ. ಓಕೆ, ಈಕ್ವಾಲಿಟಿ. ಓಕೆ, ಟ್ರೀಟ್ ಆಲ್ ಪೀಪಲ್ ಈಕ್ವಲಿ. ಓಕೆ, ಟ್ರೀಟ್ ಆಲ್ ಪೀಪಲ್ ಈಕ್ವಲಿ ಅಂತಿದ್ದಾರೆ. ಸೊ ಒಬ್ರನ್ನ ಒಂಥರ ನೋಡೋದು, ಇನ್ನೊಬ್ಬರನ್ನ ಇನ್ನೊಂದು ಥರ ನೋಡೋದು ಮಾಡಬೇಡ, ಅಥವಾ ಜಾತಿ ಭೇದ ಮಾಡಬೇಡ, ಅಥವಾ ಬಡವ ಶ್ರೀಮಂತ ಅಂತ ನೋಡಬೇಡ, ಎಲ್ಲರೂ ಈಕ್ವಲ್ ಆಗಿ ನೋಡು. ಬಾಬಾ ಅವ್ರ ಕತೆ ನೋಡಿ ಯಾವ ಥರ ಇತ್ತು ಅಂತ. ಅವ್ರಿಗೇನು ಆ ಥರ ಮನುಷ್ಯ ರೂಪ ತೊಗೊಂಡು ಬಂದು ಈ ಗುರುಗಳು ಎಲ್ಲರೂ ನಾನು ಹೇಳ್ತಾ ಇರೋದು, ಅವರೇನು ಆ ಥರ ಕಷ್ಟಪಡಬೇಕಾಗಿರಲಿಲ್ಲ. ಯಾತಕ್ಕೋಸ್ಕರ ಬಂದರು ಅಂತಂದರೆ ನಮಗೆ ಒಂದು ಮಾರ್ಗ ತೋರಿಸ್ಕೊಡೋದಕ್ಕೆ, ಯಾವ ಥರ ಇರಬೇಕು ನಾವು, ಹೇಗೆ ಮುಂದುವರಿಬೇಕು ಜೀವನದಲ್ಲಿ ಅಂತ. ಕರೆಕ್ಟಾ. ಸೊ ಅವ್ರು ಹೇಗೆ ಟ್ರೀಟ್ ಮಾಡೋರು, ಯಾವ ಥರ ನಡೆಸ್ಕೊಳ್ಳೋರು ಜನಗಳನ್ನ, ಯಾವ ಥರ ನೋಡೋರು, ಲೈಕ್ ಭೇದ ಭಾವ ಅಂತೂ ಖಂಡಿತ ಮಾಡ್ತಾ ಇರಲಿಲ್ಲ. ನೀವು ನೋಡಿ, ನೀವು ಗುರುಗಳು ಅಂತ ಯಾರನ್ನು ನಾವು ನಂಬ್ಕೊಂಬಂದಿದ್ದೀವಿ, ಯಾರು ಯಾವತ್ತೂ ಆ ಥರ ಭೇದ ಭಾವ ಮಾಡಿಲ್ಲ. ಇನ್ನು ಅವರೇ ಎಷ್ಟು ಡೌನ್ ಟು ಅರ್ತ್ ಇರೋರು ಅಂತ ಯೋಚನೆ ಮಾಡಿ, ನಿಮಗೆ ಗೊತ್ತಾಗತ್ತೆ ಅವರಲ್ಲಿರೋ ಹೇಗಿರೋರು ಮತ್ತು ಹೇಗೆ ಟ್ರೀಟ್ ಮಾಡೋರು, ಜನಗಳನ್ನ ಯಾವ ಥರ ನೋಡೋರು ಅನ್ನೋದು ಗೊತ್ತಾಗತ್ತೆ. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಈಕ್ವಲ್ ಆಗಿ ಟ್ರೀಟ್ ಮಾಡು, ಎಲ್ಲರನ್ನೂ ಸಮನಾಗಿ ನೋಡು. ಈಕ್ವಾಲಿಟಿ ಬರೀ ಇದು ಏನು ಹೇಳ್ತಾರೆ, ಬರೀ ಮನುಷ್ಯರಿಗೆ ಮಾತ್ರ ಸೀಮಿತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಾಣಿ ಪಕ್ಷಿಗಳಿಗೂ ಸಮಾನತೆ ಇರಬೇಕು, ಈಕ್ವಲಾಗಿ ಸಮಾನತೆ ಇರಬೇಕು. ನಮಗೆ ಹೊಟ್ಟೆ ಹಸಿಯತ್ತೆ ಅಂದರೆ ಪ್ರಾಣಿಗಳಿಗೂ ಹೊಟ್ಟೆ ಹಸಿಯತ್ತೆ ಅಲ್ವಾ. ನಮಗೆ ನೋವಾಗುತ್ತೆ ಅಂದರೆ ಪ್ರಾಣಿಗಳಿಗೂ ನೋವಾಗುತ್ತೆ. ನಮಗೆಷ್ಟು ಈಕ್ವಾಲಿಟಿ ಇದೆ ಅಂದರೆ ನಮಗೆಷ್ಟು ರೈಟ್ ಇದೆ, ಇರೋದಕ್ಕೆ ಹಕ್ಕಿದೆ ಪ್ರಪಂಚದಲ್ಲಿ, ಅದೇ ಥರ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಹಕ್ಕಿದೆ ಇರೋದಕ್ಕೆ. ಊಟ ದೇವರು ಕೊಡ್ತಾ ಇರೋದು. ಅಫ್ಕೋರ್ಸ್ ನಾವು ದುಡಿತಿದ್ದೀವಿ, ನಮಗೆ ಕೈಗೆ ಸಿಗುತ್ತೆ. ಬಟ್ ನಾನು ಹೇಳ್ತಾ ಇರೋದವ್ರು ಏನಂದರೆ, ನಮ್ಗೆ ಏನೇ ಸಿಕ್ಕಿದ್ರೂ ಕೂಡ ಅದನ್ನು ಈಕ್ವಲ್ ಆಗಿ ಎಲ್ಲರೂ ಟ್ರೀಟ್ ಮಾಡು, ಎಲ್ರಿಗೂ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಯಾಕೆ ಹೇಳಿಸಿದ್ರು ಇವಾಗ ಪ್ರಾಣಿ ಪಕ್ಷಿಗಳೂ ಅಂತ ತೊಂದರೆ ಮಾಡಕೂಡ್ದು ಪ್ರಾಣಿಗಳಿಗೆ ಅಂತ ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಆ್ಯಂಡ್ ನೀವು ನೋಡ್ಬೋದು, ಯಾರೇ ಗುರುಗಳು ಅಂತ ನೀವು ನೋಡಿದ್ದೀರಾ, ಹಸುಗಳಿಗಾಗಲಿ, ನಾವು ಯಾವುದು ಡೊಮೆಸ್ಟಿಕ್ ಆ್ಯನಿಮಲ್ಸ್ ಅಂತ ನಾವು ಯಾವುದನ್ನು ಇಟ್ಕೊಳ್ತೀವಿ ಮನೆಯಲ್ಲಿ, ಹಸುಗಳಾಗಲಿ, ಬೆಕ್ಕು, ನಾಯಿಗಳಾಗಲಿ, ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳನ್ನ ನಾವು ಉಪಯೋಗಿಸ್ಕೊಳ್ತೀವಿ, ನಾವು ನೋಡ್ಕೋತೀವಿ ಅಂತ ತೊಗೊಂಡು ಒಂದು ಏಜ್ ಆಗಿದ ತಕ್ಷಣ ಬಿಟ್ಬಿಡ್ತೀವಿ ಆಚೆ ಕಡೆಗೆ. ಆ ಥರ ಮಾಡಕೂಡ್ದು, ಖಂಡಿತ ಮಾಡಕೂಡ್ದು. ಜೊತೆಗೆ ಅವ್ರುಗಳಿಗೆ ಎಲ್ಲೇ ಇದ್ಕೊಳ್ಳಿ, ಪಾಪ ಪ್ರಾಣಿ ಪಕ್ಷಿಗಳು, ಅವ್ರಿಗೂ ಹೊಟ್ಟೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಎಲ್ಲರಲ್ಲೂ ಸೋಲಿದೆ. ಸೋಲ್ ಅಂದರೆ ಆತ್ಮ. ಆ ಆತ್ಮ ಒಂದು ಪ್ರಾಣಿ ಪಕ್ಷಿಗಳು ಅಥವಾ ನಮ್ಮ ಜೀವ ಮುಗಿದ ತಕ್ಷಣ ನಾವೆಲ್ಲ ಹೋಗಿ ಸೇರೋದು ಎಲ್ಲಿ ಹೇಳಿ, ಭಗವಂತನ ಪಾದಕ್ಕೇನೆ. ಅಂದರೆ ಸೋಲ್ ಕಾನ್ಷಿಯಸ್ ಅಂತ ಹೇಳ್ತಾರೆ ನೋಡಿ, ಆ ಥರ ಹೋಗಿ ಸೇರ್ಕೊಳ್ತೀವಿ. ಆ ಥರ ಇರುವಾಗ ಇದೆಲ್ಲ ಏನಂದರೆ ಬಿಟ್ಟು ಅಂದರೆ ಒಂದೊಂದು ಪಾರ್ಟ್ ಬೈ ಪಾರ್ಟ್ ನಾವು ಈ ಥರ ಒಂದೊಂದು ಮನುಷ್ಯರಾಗಿ ಬಂದಿದ್ದೀವಿ. ಸೊ ಒಂದು ಮನುಷ್ಯ ಸತ್ತ ತಕ್ಷಣ, ಅಥವಾ ಮನುಷ್ಯ ಅಥವಾ ಬೇರೆ ಪ್ರಾಣಿ ಪಕ್ಷಿಗಳು ಯಾರೇ ಸತ್ತ ತಕ್ಷಣ ಏನಾಗುತ್ತೆ, ಆ ಆತ್ಮ ಪರಮಾತ್ಮನಲ್ಲಿ ಒಂದಾಗತ್ತೆ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ. ಸೊ ಆವಾಗ ಏನಾಗುತ್ತೆ, ಇಡೀ ಭೂಮಂಡದಲ್ಲಿ ಇರೋದೆಲ್ಲ ಅಂದರೆ ದೇವರೇನೇನೆ ಅವಾಗ ಅಲ್ವಾ. ಸೋಲ್ ಕಾನ್ಷಿಯಸ್ ಅಂತ ಬರಬೇಕು, ಅದನ್ನು ತರಿಸ್ಕೋ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆ, ಸೊ ಎಲ್ಲರೂ ಒಂದೇ ಥರ ನೋಡಬೇಕು, ಆ ಥರ ಭೇದ ಭಾವ ಮಾಡಬೇಡಿ. ಬರೀ ಮನುಷ್ಯರಲ್ಲಿ ಅಲ್ಲ, ಪ್ರಾಣಿಗಳಲ್ಲೂ ತುಂಬ ಹಿಂಸೆ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ. ಓ ಗಾಡ್.
ಹಿಂಸೆ ಆಗು ಕೂಡ್ದು, ತೊಂದರೆ ಮಾಡು ಕೂಡ್ದು ಅಂತ. ಅಂದರೆ ಬಾಬಾಗಂತೂ ತುಂಬ ನೋಡಿರ್ತೀರ, ಅವ್ರು ಯಾವಾಗ್ಲೂ ಫಸ್ಟು ಪ್ರಾಣಿ ಪಕ್ಷಿಗಳಿಗೆ ಅವ್ರ ಹತ್ರ ಏನಿರುತ್ತೆ ಫಸ್ಟು ತಿನ್ನಕ್ಕೆ ಕೊಟ್ಬಿಡೋರು. ಆ ಥರ ಖಂಡಿತ ಎಲ್ಲರೂ ಪ್ರಾಣಿ ಪಕ್ಷಿಗಳ್ಗೂ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಬರೀ ಮನುಷ್ಯರಿಗೆ ಅಂತಲ್ಲ, ಪ್ರಾಣಿ ಪಕ್ಷಿಗಳೂ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡಬೇಕು, ಭೇದ ಭಾವ ಮಾಡಬಾರ್ದು, ತೊಂದರೆ ಅಂತೂ ಮಾಡಲೇಬಾರ್ದು ಅಂತ ಹೇಳ್ತಾ ಇದ್ದಾರೆ. ಓ ಮೈ ಗಾಡ್. ಓಕೆ, ಒಂದೊಂದ್ಸಲ ಇನ್ನೊಂದು ಹೇಳ್ತಾ ಇದ್ದಾರೆ. ಈ ಏನಾಗುತ್ತೆ, ಈಗ ಮಕ್ಳುಗಳ್ನು ಹೋಗ್ತಾ ಇರ್ತಾರೆ ಅಂದ್ಕೊಳ್ಳಿ ಎಲ್ಲೋ. ಸೊ ಅವಾಗೇನಾಗುತ್ತೆ, ಅವ್ರಿಗೆ ಗೊತ್ತಿಲ್ಲದೇನೆ ಒಂದು ಕಲ್ಲು ಹೊಡೆಯೋದು ಪ್ರಾಣಿಗಳಿಗೆ, ಹಸುಗಳ್ಗೂ ಅಷ್ಟೇ, ಜೊತೆಗೆ ಏನೋ ನಾಯಿಗಳಿಗೆ ಪಾಪ ಕಲ್ಲು ಹೊಡೆಯೋದು ಆ ಥರ ಎಲ್ಲ ಮಾಡ್ತಾರೆ. ಅದೇನಾಗುತ್ತೆ, ಯಾವಾಗಲೂ ಒಂದ್ಸಲ ಸಿಕ್ಕಿದಾಗ ಇನ್ಯಾರದೋ ಮೇಲೆ ಕೋಪ ತೀರಿಸ್ಕೊಳಕ್ಕೆ ಹೋಗುತ್ತೆ ಅಲ್ವಾ, ಆ ಥರ ಆಗ್ಬಿಟ್ಟಿರುತ್ತೆ ಪಾಪ. ಆ್ಯಕ್ಚುಲಾಗಿ ಎಲ್ಲರೂ ಯಾವಾಗ ಈಗ ಒಬ್ಬ ಕಳ್ಳ ಅಂತ ಆಗೋದು ಯಾತಕ್ಕೆ ಹೇಳಿ? ಕಳ್ಳ, ಈ ದರೋಡೆಕೋರರು ಈ ಥರ ಎಲ್ಲ ಆಗಬೇಕು ಅಂದರೆ ಏನಕ್ಕೆ? ಕಾರಣ ಏನು? ಅವ್ರ ಹತ್ರ ಅವ್ರಿಗೇನು ಇರಬೇಕು, ಲೈಕ್ ದುಡ್ಡು ಕಾಸು ಅಥವಾ ಊಟ, ಇದೆಲ್ಲ ವಂಚನೆ ಆಗ್ತಾ ಇದೆ ಅಂತ ಅಂದಾಗ, ಸಿಕ್ತಿಲ್ಲ ಅಂದಾಗ ಅವ್ರೇನು ಮಾಡ್ತಾರೆ, ಈ ಥರ ಒಂದು ಈ ಥರ ಕೆಲಸಗಳಿಗೆ ಕೈ ಹಾಕ್ತಾರೆ ಅಲ್ವಾ. ಸೊ ಇಲ್ಲೇನಾಗ್ತಾ ಇದೆ, ಎಲ್ಲರೂ ಕರುಣೆಯಿಂದ ನೋಡು ಅಂತ ಅಂತೂ ಹೇಳ್ತಾ ಇದ್ದಾರೆ, ಅಷ್ಟಂತೂ ಕೇಳಿಸ್ತಾ ಇದೆ. ಸೊ ಎಸ್ಪೆಷಲಿ ಪ್ರಾಣಿ ಪಕ್ಷಿಗಳಿಗಂತೂ ನಾವು ಯಾವ ಥರ ತೊಂದರೆ ಮಾಡಿರ್ತೀವಿ ಪಾಪ. ಇವಾಗ ನೋಡಿ, ಪ್ರಾಣಿಗಳು ಹೋಗ್ತಾ ಇರ್ತಾರೆ, ಬೀದಿನಲ್ಲಿ ಹೋಗ್ತಾ ಇರುತ್ತವೆ, ಸಡನ್ನಾಗಿ ಯಾವುದೋ ಒಂದು ಗಾಡಿ ಹೊಡೆದ್ಬಿಟ್ಟು ಹೊಟ್ಟೋಗಿರುತ್ತೆ. ಸೊ ಪಾಪ ಏನು ಮಾಡೋಕ್ಕೆ ಸಾಧ್ಯ? ಎಲ್ಲಿ ಹೋಗುತ್ತವೆ ಪ್ರಾಣಿಗಳು ಅಪ್ಪ. ಆ್ಯಂಡ್ ಅವಕ್ಕೆ ಈ ತಿರುಗಿಸಿ ಏನಾರು ಹೇಳೋಕ್ಕೆ ಗೊತ್ತಾಗಲ್ಲ, ಏನಿಲ್ಲ, ಹೊಡೆದ್ಬಿಟ್ಟು ರ್ಯಾಶಾಗಿ ನಾವೇನು ಮಾಡ್ತೀವಿ, ಗಾಡಿ ಓಡಿಸ್ಕೊಂಡು ಹೊಟ್ಟೋಗ್ತಿರ್ತೀವಿ. ಪಾಪ ಅವುಗಳು ಏನು ಮಾಡಬೇಕು ಪ್ರಾಣಿಗಳು ಹೇಳಿ? ಎಷ್ಟು ಪ್ರಾಣಿಗಳು ಒದ್ದಾಡ್ತಾ ಇರುತ್ತವೆ, ಎಲ್ಲೆಲ್ಲಿ ಯಾವ್ಯಾವ ಬೀದಿಗಳಲ್ಲಿ ಯಾವ್ಯಾವ ಥರ ತೊಂದರೆ ಪಡ್ತಾ ಇದೆಯೋ ಇವಾಗಲೇ ಗೊತ್ತಾಗ್ತಿದೆ ಎಲ್ಲರಿಗೂ. ಬಟ್ ಚೆನ್ನಾಗಿ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಓಕೆನಾ? ಅನ್ಯಾಯ ಆಗಬಾರ್ದು ಯಾರಿಗೂ. ಓಕೆ ಬಾಬಾ, ಈಕ್ವಲಾಗಿ ಟ್ರೀಟ್ ಮಾಡಿ. ಓಕೆ, ವಾಟ್ ಎಲ್ಸ್ ನೋಡೋಣ, ಇನ್ನೇನಾದರೂ ಹೇಳ್ತಾರ ಅಂತ. ಎಸ್ ಬಾಬಾ, ಫೇತ್. ಓಕೆ, ನಂಬಿಕೆ ಇಡಿ ಅಂತ ಹೇಳ್ತಾ ಇದ್ದಾರೆ. ಹ್ಯಾವ್ ಫೇತ್, ಶ್ರದ್ಧಾ ಅಬೋವ್ ಆಲ್ ಎಲ್ಸ್. ಈಗ ಎಲ್ಲದಕ್ಕಿಂತ ಮೇಲೆ ಭಕ್ತಿ, ಶ್ರದ್ಧೆ ಇಟ್ಬಿಡಿ ದೇವ್ರ ಮೇಲೆ. ಎಂಥ ಕಷ್ಟ ಬಂದ್ರೂ, ಎಂಥ ಕಷ್ಟಕರವಾದ ಸಿಚುಯೇಷನ್ ಇರಲಿ, ಪರಿಸ್ಥಿತಿ ಇರಲಿ, ಇದನ್ನು ಸಾಲ್ವೇ ಆಗೋದಿಲ್ಲ. ನನ್ನ ಲೈಫಲ್ಲಿರೋ ಈ ಚಾಲೆಂಜ್ ಏನು ಬಂದಿದೆ ಅಥವಾ ಪ್ರಾಬ್ಲಮ್ ಏನಾಗಿದೆ, ಇದು ಮುಗಿಯೋದ ಕತೆ ಅಂತ ನಿಮ್ಗೆ ಅನಿಸಿದ್ರೂ ಕೂಡ ನಂಬಿಕೆ ಅನ್ನೋದನ್ನು ಬಿಡಬೇಡ ಅಂತ ಇದ್ದಾರೆ. ನಂಬಿಕೆ ಅನ್ನೋದೊಂದು ಯಾವ ಥರ ಇರಬೇಕು ಅಂದರೆ, ಅದು ಎಂಥ ತೊಂದರೆ ಬಂದರೂ ಅದು ಎಲ್ಲ ಮೀರಿ ಹೋಗ್ಬಿಡುತ್ತೆ ಅಂತ. ಭಕ್ತ ಪ್ರಹ್ಲಾದನ ಕತೆ ಹೇಳ್ತಾ ಇದ್ದಾರೆ. ಆ ಮಗು ಹಾಗೆ ಅಲ್ವಾ, ಹರಿ ಹರಿ ಅಂತ ಅಂದ್ಕೊಂಡು ಎಷ್ಟು ಭಕ್ತಿ ಅಂತಂದರೆ, ಏನಾದರೂ ಸರಿ ಆಯಿತು, ಅದು ಬಂದೇ ಬರ್ತಾರೆ. ಅಪ್ಪ ಹೇಗೆ ಹೇಳಿ, ಹಿರಣ್ಯಕಶಿಪು ಅಲ್ವಾ, ಅವ್ರು ಹೆಂಗೆ ಅಂತಂದರೆ, ಇಲ್ಲ ನನ್ನನ್ನೇ ಪೂಜೆ ಮಾಡಬೇಕು ಅಂತ ಅಪ್ಪ. ಇಲ್ಲೇನಂತಂದರೆ ಆ ಭಕ್ತಿ ಅನ್ನೋದು ಹೇಗಿತ್ತು ಆ ಪುಟ್ಟು ಮಗುಲಿ ಅಂತಂದರೆ, ಅಪ್ಪ ಅಪ್ಪ ದೇವ್ರ ಸಮಾನನೇ, ಬಟ್ ದೇವ್ರು ಆಗೋಕ್ಕಾಗಲ್ಲ ಅಂತ ದೇವರು ಅಂತ ಯಾವಾಗ ಪೂಜೆ ಮಾಡಿದ್ರು. ಅವ್ರಿಗೆ ಭಕ್ತ ಪ್ರಹ್ಲಾದ ಕತೆ ನೋಡಿ, ಅವ್ರನ್ನ ಯಾವ ಥರ ಸ್ವಂತ ಮಗುನೇ ಆದ್ರೂ ಸ್ವಂತ ಮಗು ಆದ್ರೂ ಯಾವ ಥರ ಅಹಂಕಾರ ಅನ್ನೋದು ಯಾವ ಥರ ಬಂದ್ಬಿಡುತ್ತೆ ಅಪ್ಪಂಗೆ ಅಂತಂದರೆ, ಮಗುನ ಸಾಯಿಸೋಕ್ಕೆ ಯಾವ್ಯಾವ ಥರ ಸಾಧ್ಯ ಮಾಡ್ತಾರೆ. ಆನೆಯಿಂದ ತುಳ್ಸಕ್ಕೆ ನೋಡ್ತಾರೆ, ಹಾವುಗಳ ಮಧ್ಯೆ ಬಿಡಕ್ಕೆ ನೋಡ್ತಾರೆ, ಇವ್ರುಗಳು ಯಾರು ಅವರ ಆಳುಗಳಿಂದ ಹೊಡ್ಸಕ್ಕೆ ನೋಡ್ತಾರೆ, ಕೊನೆಗೆ ತಾಯಿಯಿಂದನೇ ವಿಷ ಕೊಟ್ಟು ನೋಡ್ತಾರೆ, ಬೆಂಕಿಲಿ ಹಾಕ್ತಾರೆ, ಒಂದೊಂದು ಥರ ಮಾಡ್ತಾರೆ. ಎಲ್ಲೂ
ಎಲ್ಲೋ ಪಾತಾಳಕ್ಕೆಲ್ಲೋ ಎಸೆಯೋ ಥರ ಒಂದಾಗುತ್ತೂ ಒಂದು ತೊಂದರೆ ಮಾಡ್ತಾರೆ. ಬಟ್ ಯಾವುದೂ ಏನೂ ಸಕ್ಸಸ್ ಆಗಲ್ಲ. ಆ ಥರ ನಾನು ನಿನ್ನ ಕಾಪಾಡ್ತೀನಿ ನಂಬಿಕೆ ಅನ್ನೋದು ಆ ಥರ ಇರಬೇಕು. ಅಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಿ ನಂಬಿಕೆನ. ಎಂಥ ತೊಂದರೆ ಬಂದರೂ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇವತ್ತಾಯಿತು ಏನೋ ತೊಂದರೆ ಆಯಿತಾ, ನೆಕ್ಸ್ಟ್ ಡೇ ನೋಡ್ತೀರಾ ಜನಗಳೇನು ಹೇಳ್ತಾರೆ, ನಮ್ಮ ಕೈಯಲ್ಲ ಬಿಡಿ, ಇದೆಲ್ಲ ಏನು ನಡೆಯಲ್ಲ ಬಿಡಿ ಅಂತ. ಅದೇ ಟೆಸ್ಟ್ ಮಾಡ್ತಿರೋದು ದೇವರು. ನೀನು ನಂಬ್ತೀಯ ನನ್ನ, ನೀನು ನಂಬು, ನಿನ್ಗೆ ಯಾವ ಥರ ಪಾರ್ ಮಾಡ್ತೀನಿ ನೀನೇ ನೋಡ್ತೀಯ. ನೀನು ನಂಬಲ್ಲ ಅಂದರೆ ಹೆಂಗಾಗತ್ತೆ, ಪಾರ್ ಹೇಗಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ನಂಬು, ದೇವ್ರನ್ನ ನಂಬು ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ ಇನ್ನೊಂದು ಕಾರ್ಡು. ಬಾಬಾ, ಒನ್ ಮೋರ್ ಕಾರ್ಡ್ ಬಾಬಾ. ವಾವ್, ಅಬಂಡೆನ್ಸ್ ನೋಡಿ, ಫೇತ್ ಪಕ್ಕ ಅಬಂಡೆನ್ಸ್, ನಂಬಿಕೆ ಇಡು ಅಂತಿದ್ದಾರೆ. ಅಬಂಡೆನ್ಸ್ ಬೇಕು ಎಲ್ಲರಿಗೂ ಅಲ್ವಾ. ಯು ಶಾಲ್ ಬಿ ಬ್ಲೆಸ್ಡ್ ವಿತ್ ಅಬಂಡೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಹೇಳ್ತಾರೆ ನೋಡಿ. ಸೊ ದಿಸ್ ಇಸ್ ಬ್ಯೂಟಿಫುಲ್. ನಿಮ್ಮ ಆಸೆಗಳೇನಿದೆ ಎಲ್ಲ ಈಡೇರಿಸ್ತಾರೆ. ನಿಮ್ಮ ಶವರ್ ಆಫ್ ಬ್ಲೆಸ್ಸಿಂಗ್ಸ್, ಶವರ್ ಆಫ್ ಅಂದರೆ ದುಡ್ಡಿನ ಸುರಿಮಳೆ, ಪ್ರೀತಿಯ ಸುರಿಮಳೆ, ಎಲ್ಲ ಥರ ಆಶೀರ್ವಾದ ಕೊಡ್ತಾ ಇದ್ದಾರೆ ನಿಮಗೆ. ಓಕೆನಾ, ಇನ್ನೇನು ಹೇಳಿ. ಸೊ ಅಬಂಡೆನ್ಸ್ ನೀವೇನು ಇಷ್ಟಪಟ್ಟಿದ್ದೀರಾ ಖಂಡಿತ ಆಗತ್ತೆ, ಖಂಡಿತ ಸಿಗುತ್ತೆ. ಆದರೆ ನಂಬಿಕೆ ಇಡಬೇಕು. ಒಂಚೂರು ಹಂಗೆ ಹಿಂಗೆ ಸ್ವಲ್ಪ ಇದಾಗಿದ ತಕ್ಷಣ, ತೊಂದರೆ ಅನ್ನೋದು ಬಂದ ತಕ್ಷಣ ನನಗೆ ಇದೆಲ್ಲ ನಂಬೋದಿಲ್ಲ, ನಾನು ದೇವ್ರನ್ನ ನಂಬೋದಿಲ್ಲ, ಇದೆಲ್ಲ ಏನೂ ಆಗೋದಿಲ್ಲ ಅಂತ ಆ ಥರ ನೆಗೆಟಿವಿಟಿ ತುಂಬ್ಕೋಬಾರ್ದು. ಅದಕ್ಕೇ ಮನೆಯಲ್ಲಿ ಯಾವಾಗ ನಾವು ನೆಗೆಟಿವಿಟಿ ತುಂಬ್ತಾ ಹೋಗ್ತೀವಿ, ಪಾಸಿಟಿವಿಟಿ ಬರೋಕ್ಕೆ ಸಾಧ್ಯ ಇಲ್ವಲ್ಲ. ಬರೀ ಮನೆ ಕ್ಲೀನ್ ಮಾಡೋದು ಒಂದೇ ಅಲ್ಲ. ಓಕೆ, ಅದನ್ನು ಹೇಳ್ತಾ ಇದ್ದಾರೆ. ಮೈಂಡನ್ನು ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು. ಅಂದರೆ ಸ್ವಚ್ಛವಾಗಿ ಹೇಗೆ, ಪಾಸಿಟಿವಿಟಿ ತುಂಬ್ಕೋಬೇಕು ಮೈಂಡಲ್ಲಿ. ಏನಾದರೂ ಬಂದ್ಕೊಳ್ಳಿ, ಏನಾದರೂ ಹಾಕ್ಕೊಳ್ಳಿ, ನಮಗೆ ತೊಂದರೆ ಅನ್ನೋದು ನಮ್ಮ ಹತ್ರಕ್ಕೆ ಬರಲ್ಲ. ಅದೇನೇ ಪ್ರಯತ್ನ ನಡೀಬೋದು, ನೆಗೆಟಿವಿಟಿ ಆಗ್ತಾ ಇರ್ಬೋದು, ಬಟ್ ನಮ್ಮ ಮೈಂಡ್ಸೆಟ್ ನಾವು ಯಾವ ಥರ ಇಟ್ಕೋಬೇಕು, ಏನೂ ನಡೆಯಲ್ಲ, ಕೆಟ್ಟದೇನೂ ಆಗಲ್ಲ, ಎಲ್ಲ ಒಳ್ಳೆಯದೇ ಆಗುತ್ತೆ, ಎಂಥ ಪರಿಸ್ಥಿತಿ ಬಂದ್ರೂ ದೇವರು ನಮ್ಮ ಕೈ ಬಿಡೋದಿಲ್ಲ ಅಂತ ನಮ್ಮ ಮೈಂಡ್ಸೆಟ್ ನಾವು ಇಟ್ಕೋಬೇಕು ಪಾಸಿಟಿವ್ ಆಗಿ. ಮಾತೆತ್ತಿದ್ರೆ ಇಲ್ಲ ಆಗೋದಿಲ್ಲ, ನಾವು ಇದು ಎಲ್ಲ ನಡೆಯೋದಲ್ಲ, ಆಗೋದಿಲ್ಲ, ನಾವು ನಂಬಲ್ಲ, ಇದೆಲ್ಲ ಏನಂದರೆ ನೆಗೆಟಿವ್ ಥಾಟ್ಸು ಜಾಸ್ತಿ ತುಂಬ್ಕೊಂಡಷ್ಟು ಮನಸ್ಸಿನಲ್ಲಿ, ತಲೆಯಲ್ಲಿ ಅದು ವೈಬ್ರೇಷನ್, ಅದು ಆ್ಯಕ್ಚುಲಿ ಅದು ವೈಬ್ರೇಟ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಅದೇನಾಗುತ್ತೆ, ಮನೆಯಲ್ಲೂ ಸ್ಪ್ರೆಡ್ ಆಗೋಕ್ಕೆ ಶುರು ಆಗುತ್ತೆ. ಆ ವೈಬ್ರೇಷನ್ನು ಆಗಲ್ಲ, ನಡೆಯಲ್ಲ, ಹೋಗಲ್ಲ. ಈ ಥರ ಏನು ಗೊತ್ತಾ, ನೆಗೆಟಿವಿಟಿ ಹೋಗಲ್ಲ ಮನೆಯಲ್ಲಿ. ಅದೇನಾಗುತ್ತೆ, ಅದೇ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ ಮನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓ ಮೈ ಗಾಡ್. ಓಕೆ, ಸೊ ಇನ್ನೊಂದು ಕಾರ್ಡ್ ತೆಗೆದುಬಿಡು ಅಂತಿದ್ದಾರೆ. ಓಕೆ, ಇನ್ನೊಂದು ಕಾರ್ಡು ಬಾಬಾ. ಓಕೆ, ಎಸ್, ಇನ್ನೊಂದು ಬ್ಲೆಸ್ಸಿಂಗ್ ನೋಡ್ಬಿಡೋಣ ಬಾಬಾ. ಒನ್ ಮೋರ್ ಕಾರ್ಡ್ನ. ಓ ಮೈ ಗಾಡ್. ಹಾರ್ಡ್ ವರ್ಕ್ ಅಂತಿದ್ದಾರೆ ನೋಡಿ. ವರ್ಕ್ ಡೆಲಿಜೆಂಟ್ಲಿ ಆ್ಯಂಡ್ ಯು ವಿಲ್ ಬಿ ರಿವಾರ್ಡೆಡ್. ಓ ಮೈ ಗಾಡ್. ಅದಕ್ಕೆ ಇನ್ನೊಂದು ಕಾರ್ಡ್ ತೆಗಿ ಅಂತಂದರು. ಈಗ ಏನಂದರೆ, ಬರೀ ಪಾಸಿಟಿವಿಟಿ ತುಂಬ್ಕೋಬೇಕು, ಅಬಂಡೆನ್ಸ್ ಬರಬೇಕು ನಿಮಗೆ. ಕರೆಕ್ಟಾ? ಅಬಂಡೆನ್ಸ್ ಬರಬೇಕು ಅಂತಂದರೆ ಹೇಗೆ ಬರಬೇಕು? ಕೆಲಸ ಮಾಡಬೇಕು, ನಂಬಿಕೆ ಇಡಬೇಕು, ಕೆಲಸ ಮಾಡಬೇಕು. ನಿಮ್ಮ ಕೆರಿಯರಲ್ಲಿ ಏನು ತೊಂದರೆ ಇದ್ದರೂ ಎಲ್ಲ ಥರ ನಿವಾರಣೆ ಮಾಡ್ತಾರೆ. ಮನೆಯಲ್ಲಿರೋ ನೆಗೆಟಿವಿಟಿ ತೆಗೆದುಹಾಕ್ತಾರೆ. ನಿಮ್ಮ ನಂಬಿಕೆ ಸರಿಯಾದ ಕಡೆಗೆ ಇಡಬೇಕು ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಜೊತೆಗೆ ಎಲ್ಲರನ್ನು ಈಕ್ವಲ್ ಆಗಿ ನೋಡಿ, ಎಲ್ಲರಿಗೂ ಸಹಾಯ ಆಗೋ ಥರ ಇರಬೇಕು. ನಂಬಿಕೆ ಅನ್ನೋದನ್ನು ಕಳ್ಕೋಬಾರ್ದು. ಖಂಡಿತ ಅಬಂಡೆನ್ಸ್ ಬರುತ್ತೆ. ಅದ್ರ ಜೊತೆಗೆ ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಅದನ್ನು ಕರೆಕ್ಟಾಗಿ ಮಾಡ್ತಾ ಹೋಗಬೇಕು. ರಿವಾರ್ಡ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಓಕೆನಾ? ವರ್ಕ್ ಡಿಲಿಜೆಂಟ್ಲಿ ಅಂದರೆ ಇವಾಗ ಎಕ್ಸಾಂಪಲು, ಇದಕ್ಕೆ ಹೆಂಗೆ ಹಾರ್ಡ್ ವರ್ಕ್, ಇಷ್ಟೆಲ್ಲ ಕೆಲಸ ಮಾಡಿಬಿಟ್ಟು ಬರೋ ಬೆಳೆನ
ತೊಗೊಂಡೋಗಿ ಎಲ್ಲೋ ಹಾಕಿಬಿಟ್ರೆ ಆಮೇಲೆ ನೀವು ಏನು ಮಾಡ್ತೀರಾ, ನನಗೆ ಅಲ್ಲಿಂದ ಕರೆಕ್ಟಾಗಿ ನನಗೆ ದುಡ್ಡು ಸಿಗಲಿಲ್ಲ ಅಂತ ಅವಾಗೇನು ದೇವ್ರನ್ನೇ ಬೈಯೋದು. ಇಂಥ ಕೆಲಸ ಆಗೋಯ್ತು, ಇಷ್ಟು ಕಷ್ಟಪಟ್ಟು ವರ್ಷ ಇಡೀ ಬಿತ್ತನೆ ಮಾಡಿ ಬಂದಿದ್ದು ಲಾಭ ಏನೂ ಇಲ್ದಂಗೆ ಆಗೋಯ್ತು ಅಂತ ದೇವ್ರನ್ನ ಬೈತೀವಿ. ಅದು ಮಾಡಬೇಡ ಅಂತಿದ್ದಾರೆ. ಯಾಕೆ ಅಂತಂದರೆ ವರ್ಕ್ ಡಿಲಿಜೆಂಟ್ಲಿ, ಬುದ್ಧಿ ಸರಿಯಾಗಿ ಬರೀ ಕೆಲಸ ಮಾಡೋದಲ್ಲ. ಇವಾಗ ಕೆಲಸದ ಜೊತೆಗೆ ಈಗ ಸಪೋಸ್ ಏನಾಗುತ್ತೆ, ತುಂಬ ಜನಕ್ಕೆ ನೋಡ್ತಾ ಇದ್ದೀನಿ ನಾನು, ಲೈಕ್ ನೀವೆಲ್ಲೋ ಇನ್ವೆಸ್ಟ್ ಮಾಡ್ತೀರಾ, ಓಕೆನಾ, ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅದು ನಿಮಗೆ ಎಷ್ಟು ಲಾಭ ಕೊಡುತ್ತೆ ಅನ್ನೋದನ್ನು ಮೊದಲೇ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡಬೇಕು ಅಂತ. ಇವಾಗ ಈ ಕೆಲಸ ಮಾಡ್ತೀರಾ ಆಯಿತಾ, ಬಿತ್ತನೆ ಮಾಡಬೇಕು ಅಂತಂದರೆ ಅದರಿಂದ ಬರೋ ಎಷ್ಟು ಲಾಭ ಬರುತ್ತೆ, ಎಷ್ಟು ಬೆಳೆ ಬರುತ್ತೆ, ಅದರಿಂದ ಲಾಭ ಏನು ಬರುತ್ತೆ, ಅದನ್ನು ನಾವು ಕರೆಕ್ಟಾಗಿ ಯೋಚನೆ ಮಾಡ್ಕೊಂಡು ಮುಂದುವರಿಬೇಕು. ಏನೋ ಬಂತು ಬೆಳೆ, ಯಾರಿಗೋ ಕೊಟ್ಟೆ, ಏನೋ ಮಾಡಿದೆ, ಆ ಥರ ಮಾಡಿದ್ರೆ ಹೇಗಾಗತ್ತೆ, ನಿಮಗೆ ರಿವಾರ್ಡ್ ಎಲ್ಲಿಂದ ಸಿಗುತ್ತೆ? ಸೊ ವರ್ಕ್ ಡಿಲಿಜೆಂಟ್ಲಿ ಅಂತಿದ್ದಾರೆ. ನೀವು ಕೆಲಸ ಮಾಡಿರ್ಬೋದು, ಕಷ್ಟಪಟ್ಟಿರ್ಬೋದು, ಬೆಳಗೂ ರಾತ್ರಿ ಬೆವರು ಸುರಿಸಿ ಕೆಲಸ ಮಾಡಿ, ಊಟ ತಿಂಡಿ ಬಿಟ್ಟು, ನಿದ್ದೆ ಬಿಟ್ಟು, ಆರೋಗ್ಯನೂ ಕಡೆನೂ ಗಮನ ಕೊಡದೆ ಆ ಥರ ಕೆಲಸ ಮಾಡಿರ್ಬೋದು. ಎಲ್ಲ ಕೆಲಸ ಮಾಡಿ ಬರೋದನ್ನು ಲೈಕ್ ಮುಂದಕ್ಕೆ ಅನ್ನತ್ತಾ ಸ್ವಲ್ಪ ನೀವೇನು ಸೇವ್ ಮಾಡ್ತೀರಾ, ಸೇವ್ ಯಾವ ಥರ ಮಾಡಬೇಕು ಅನ್ನೋದನ್ನು ಸರಿಗೆ ಇಟ್ಕೋಬೇಕು, ಯೋಚನೆ ಮಾಡಬೇಕು. ಬರೀ ಕೆಲಸ ಮಾಡ್ತೀನಿ, ಇಂಥ ಕೆಲಸ ಮಾಡಿದ್ರೆ ಆಗೋದಿಲ್ಲ. ನಿನ್ಗೆ ಅಬೆಂಡೆನ್ಸ್ ಬರುತ್ತೆ, ಬಟ್ ಆ ಕೆಲಸನೂ ಮಾಡಬೇಕು, ಅದ್ರ ಜೊತೆಗೆ ನಿಮ್ಮ ಸೇವಿಂಗ್ಸ್ನೂ ನೋಡು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀನು ಎಲ್ಲಿ ನಿನ್ನ ಕೆಲಸನ ಹಾಕ್ತಾ ಇದೆಯಾ ಅದನ್ನು ನೋಡು. ಸರಿಯಾಗಿರೋ ಕಡೆ ಕೆಲಸ ಮಾಡ್ತಾ ಇದೆಯಾ, ಒಳ್ಳೆ ಪ್ರಾಫಿಟ್ ಸಿಗುತ್ತಾ, ಲಾಭ ಸಿಗುತ್ತಾ ಇಲ್ಲಿಂದ, ಮುಂದೆ ನಿನ್ನ ಫ್ಯೂಚರ್, ನಿಮ್ಮ ಮುಂದಕ್ಕೆ ಜೀವನಕ್ಕೆ ಹೆಲ್ಪ್ ಆಗುತ್ತಾ. ಎಲ್ಲೋ ತೊಗೊಂಡೋಗಿ ಏನೋ ಮಾಡಿದೆ, ಇನ್ವೆಸ್ಟ್ ಮಾಡಿಬಿಟ್ಟೆ, ಅಥವಾ ಫ್ರೆಂಡ್ಸಿಗೆ ದುಡ್ಡು ಕೊಟ್ಬಿಟ್ಟೆ, ದುಡ್ಡು ಬರಬೇಕು ಅಂತ ಆಮೇಲೆ ಒದ್ದಾಡೋದಲ್ಲ. ಈಗಿರೋ ದುಡ್ಡನ್ನು ಕೇರ್ಫುಲ್ಲಾಗಿ ಹೇಗಿರಬೇಕು, ಸೊ ಇದನ್ನೆಲ್ಲ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಏಕೆಂದರೆ ಸಮಯ ಅನ್ನೋದು ಹಾಗೇನೇ. ಇವಾಗ ಎಷ್ಟು ಸಮಯ ಬೇಕಾಗತ್ತೆ, ನೀವು ಕಷ್ಟಪಟ್ಟು ದುಡಿದು ಒಂದು ಫಲ ಅಂತ ಒಂದು ಸಿಕ್ಕಿದಾಗ ಅದನ್ನು ತೊಗೊಂಡೋಗಿ ಹೆಂಗೋ ಖರ್ಚು ಮಾಡಿಬಿಟ್ರೆ ಏನು ಪ್ರಯೋಜನ. ಸೊ ಬರುತ್ತೆ, ಅಬಂಡೆನ್ಸ್ ಇರುತ್ತೆ, ಖಂಡಿತ ಹೆಲ್ಪ್ ಮಾಡ್ತಾ ಇದ್ದಾರೆ, ಆಯಿತಾ. ಬಾಬಾ ಏನು ಒಂದು ಹೇಳ್ತಾ ಇದ್ದಾರೆ ಅಂದರೆ, ಜಸ್ಟ್ ಒಂದು ಸ್ಮಾಲ್ ನಿಮಗೆ ಅಡ್ವೈಸ್ ಕೊಡ್ತಾ ಇದ್ದಾರೆ, ಓಕೆನಾ. ಏನಂದರೆ ಎಲ್ಲರಿಗೂ ಇದು, ಇವ್ರಿಗೆ ಅಂತಲ್ಲ, ಎಲ್ಲರಿಗೂ ಬಿ ಕೇರ್ಫುಲ್. ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಮಾಡಿಬಿಟ್ಟು ಯಾರಿಗೋ ಎಲ್ಲೋ ದುಡ್ಡು ಕೊಟ್ಬಿಟ್ಟು ದುಡ್ಡು ಹೋಯ್ತು ಅಂತ ಒದ್ದಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇಲ್ಲಿ ತನಕ ನೋಡಿದ್ದೀರಾ, ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ, ಓಕೆನಾ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.